ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರೆ ಏನು ಇವಳು, ನಾನು ಬಂದರೂ ಕೇರೆ ಅಂತಿಲ್ವಲ್ಲ. ಬೇಬಿ, ನಾನೇನೋ ಹೇಳ್ಬೇಕು ನಿನಗೆ. ನನಗೆ ಕೇಳೋದಕ್ಕೆ ಮೂಡಿಲ್ಲ. ಕೇಳಿಸ್ಕೊ ಬೇಬಿ ಪ್ಲೀಸ್. ಜೇ, ಮೂವಿ ನೋಡ್ತಿರೋದು ಕಾಣಿಸ್ತಿಲ್ವಾ? ಡಿಸ್ಟರ್ಬ್ ಮಾಡಬೇಡ, ಹೋಗು. ಅಯ್ಯೋ, ನಮ್ಮ ಸಂಸಾರನೇ ಡಿಸ್ಟರ್ಬ್ ಆಗಿದೆಯಲ್ಲ. ಹೋಗೋ ಸುಮ್ಮನೆ. ಏನು ಗೊತ್ತಾ ಬೇಬಿ, ಇಬ್ರು ಪ್ರೀತಿಸಿ ಮದ್ವೆ ಆದ್ರಂತೆ. ಇಬ್ರಿಗೂ ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗೆ ತುಂಬಾ ಪ್ರೀತಿ ಅಂತೆ. ಆದ್ರೆ ಏನ್ ಮಾಡೋದು, ಅವ್ರ ಪ್ರೀತಿನ ಅವ್ರ ಮನೆಯವರು ಒಪ್ಪಲಿಲ್ಲ. ಆ ಹುಡುಗಿಗೆ ಬೇರೆ ಮದ್ವೆ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಆದ್ರೆ ಆ ಹುಡುಗಿ ತಾನು ಪ್ರೀತಿಸಿದ ಹುಡುಗನಿಗೋಸ್ಕರ ಹಸೆ ಮನೆಯಿಂದನೇ ಎದ್ದು ಬಂದ್ಲಂತೆ. ಏನು ನಮ್ಮ ಕತೆನ ನನಗೆ ಹೇಳ್ತಿದ್ಯಾ? ನನ್ನ ಜೀವನದಲ್ಲಿ ಮಾಡಿದ ದೊಡ್ಡ ಮಿಸ್ಟೇಕ್ ಅಂದ್ರೆ ಅದು ಒಂದೇ. ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ನನಗಿಷ್ಟ ಇಲ್ಲ. ಅಯ್ಯೋ, ನಮ್ಮ ಕತೆ ಅಲ್ಲಮ್ಮ. ಅದೇ ಮತ್ತೆ ನಮ್ಮ ಕತೆಲಿ ನಾನು ನಿನ್ನ ಮೇಲೆ ಪ್ರೀತಿ ಇದೆ ಅಂತ ಬರಲಿಲ್ಲ. ನಿನ್ನ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕೆ ಬಂದಿದ್ದು. ನೀನು ನೋಡಿದ್ರೆ ಇಂಥ ಬಿಕಾರಿ. ಹೋಗ್ಲಿ ಬಿಡು, ಅದನ್ನ ಎಷ್ಟು ಸರಿ ಅಂತ ಹೇಳಿ ಬೇಜಾರು ಮಾಡ್ಕೋತೀಯ? ನನ್ನ ಜೀವನನೇ ಹಾಳು ಮಾಡಿ ಬೀದಿಗೆ ತಂದು ನಿಲ್ಸಿದ್ಯಾ. ಇವಾಗೇನೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟೆ. ಹೋಗ. ಕತೆ ಹೇಳ್ತೀನಿ ಕೇಳು ಬೇಬಿ. ಅವರು ಅಷ್ಟೆಲ್ಲ ಕಷ್ಟಪಟ್ಟು ಮದುವೆ ಆಗಿ ಸುಖ ಸಂಸಾರ ನಡೆಸ್ತಿದ್ರ. ಆಗ ಯಾರೋ ಒಬ್ರು ಆ ಹುಡುಗಿ ತಲೆ ಕೆಡಿಸಿದ್ರು. ನಿನ್ ಗಂಡನ ಹತ್ರ ದುಡ್ಡಿಲ್ಲ, ಅವ್ನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ತಲೆಗೆ ತುಂಬಿ ಅವರಿಬ್ಬರನ್ನ ಬೇರೆ ಮಾಡಿಬಿಟ್ರು. ಆ ಪ್ರೀತಿನ ಸಮಾಧಿ ಮಾಡಿಬಿಟ್ರು. ಸರಿಯಾಗೆ ಮಾಡಿದಾಳೆ. ದುಡ್ಡಿಲ್ದೇ ಇರೋರ ಹತ್ರ ಮತ್ತೆ ಹೇಗೆ ಸಂಸಾರ ಮಾಡಬೇಕು? ಹಾಗಿದ್ರೆ ದುಡ್ಡಿಲ್ದೇ ಇರೋರು ಮನುಷ್ಯರೇ ಅಲ್ವಾ? ಅಲ್ಲ, ಆ ಹುಡುಗಿಗೆ ಅಷ್ಟಾದ್ರೂ ಅರ್ಥ ಆಗೋದು ಬೇಡವಾ? ಮದುವೆ ಅನ್ನೋದು ಪವಿತ್ರ ಬಂಧ. ಗಂಡ ಹೆಂಡತಿನ, ಹೆಂಡತಿ ಗಂಡನ್ನ ಯಾವಾಗ್ಲೂ ಬಿಟ್ಕೊಡ್ಬಾರ್ದು. ಅವರೊಂಥರ ಟೀಮ್ ಪ್ಲೇಯರ್ಸ್ ಇದ್ದ ಹಾಗೆ. ಇಷ್ಟಪಟ್ಟಾಗಿರೋ ಮದುವೆನ ಕೊನೆವರೆಗೂ ಉಳಿಸ್ಕೊಡೋದಕ್ಕೆ ಇಬ್ರು ಪ್ರಯತ್ನ ಪಡಬೇಕಲ್ವಾ ಬೇಬಿ? ಅವ್ರವ್ರ ಇಷ್ಟ ಕಣೋ. ಅವ್ರಿಗೆ ಏನ್ ಬೇಕಿದ್ರು ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ಈ ಕತೆನ ನೀನ್ ನನಗೆ ಯಾಕೆ ಹೇಳ್ತಿದ್ಯಾ? ಲೈಫಲ್ಲಿ 1000 ಜನ ಬರ್ತಾರೆ ಹೋಗ್ತಾರೆ. ಆದ್ರೆ ಯಾರ್ದೋ ಹೇಳಿಕೆ ಮಾತಿಗೆ, ಯಾವುದೋ ಆಮಿಷಕ್ಕೆ ಬಲಿಯಾಗಿ ಸಂಬಂಧನ ಕಳ್ಕೋಬಾರ್ದಲ್ವಾ? ಸ್ಟ್ರೈಟ್ ಆಗಿ ವಿಷಯಕ್ಕೆ ಬಾ, ನನಗೆ ಕೆಲಸ ಇದೆ. ಏನಿಲ್ಲ ಬೇಬಿ, ಇತ್ತೀಚೆಗೆ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳನ್ನ ಮರಳು ಮಾಡೋರು, ಕಿವಿ ತುಂಬೋರು ಜಾಸ್ತಿ ಆಗೋಗಿದ್ದಾರೆ. ಅದರಿಂದ ಸಂಸಾರಗಳು ಹಾಳಾಗುತ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಓಕೆ, ಅದಕ್ಕೆ ನಾನೇನು ಮಾಡಬೇಕು? ನೀನು ಸ್ವಲ್ಪ ಎಚ್ಚರವಾಗಿರು ಅಂತ ಹೇಳಕ್ ಬಂದೆ. ಆಯ್ತಪ್ಪ ತಂದೆ, ಇರ್ತೀನಿ, ನೀನು ಹೋಗೋ. ಹಿಂಗಪ್ಪ ಇವಳಿಗೆ ಹೇಳೋದು ಅರ್ಥನೇ ಮಾಡ್ಕೋತಿಲ್ವಲ್ಲ. ಯಾಕೆ ಡಾರ್ಲಿಂಗು, ಏನು ಯೋಚನೆ ಮಾಡ್ತಿದ್ಯಾ ಆ ನಚ್ಚಿ ಬಗ್ಗೆನಾ? ಆ ಪದ್ಮ, ನಚ್ಚಿ ಮತ್ತು ಅವನ ಅಪ್ಪನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಅಪ್ಪ ಏನೋ ಮನೆ ಕರ್ಸ್ಕೊಂಡ್ರು, ಇರೋದಕ್ಕೆ ಜಾಗ ಮಾಡಿಕೊಟ್ರು. ಆದರೆ ಆ ನಚ್ಚಿ ನಿಮ್ಮಪ್ಪನ್ನೇ ಅಪ್ಪ ಅಂತ ತೋರಿಸ್ದ. ಇಡಿಯಟ್ ಥರ ಮಾತಾಡಬೇಡ ಸುಹಾಸ್. ನಂಗೆ ಯಾಕೋ ಅವನು ಅಪ್ಪ ಅಂತ ತೋರಿಸಿದ್ದು ನಮ್ಮಪ್ಪನ್ನಲ್ಲ, ಆದರೆ ಚಿಕ್ಕಪ್ಪನ್ನ ಅಂತ ಅನ್ನಿಸ್ತಾ ಇದೆ. ಆ ಸತ್ಯ ಬೇರೆ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ಲು ಅಲ್ವಾ?
ಅದಕ್ಕೆ ಸುಹಾಸ್ ನನಗೂ ಅನುಮಾನ ಜಾಸ್ತಿ ಆಗ್ತಾ ಇರೋದು. ಪದೇ ಪದೇ ಆ ಸತ್ಯ ಅವರನ್ನು ಕವರ್ ಮಾಡಕ್ಕೆ ಬರೋದು, ಚಿಕ್ಕಪ್ಪ ಆ ನಚ್ಚಿನೂ ಪದ್ಮನ್ನು ವಹಿಸ್ಕೊಂಡು ಬರೋದು, ಜೊತೆಗೆ ನೀನು ತಂದಿರೋ ಫೋಟೋನಲ್ಲಿ ಪೇರೆಂಟ್ ಗಾರ್ಡಿಯನ್ ಕಾಲಮ್ನಲ್ಲಿ ಚಿಕ್ಕಪ್ಪನ ಹೆಸರಿರೋದು, ಯಾಕೋ ಎಲ್ಲನೂ ಸಿಂಕ್ ಆಗ್ತಾ ಇದೆ. ಇಷ್ಟು ಪ್ರೂಫ್ ಸಾಕಾಗಲ್ವಾ ಡಾರ್ಲಿಂಗು? ಇಲ್ಲಿ ನೋಡಿದರೆ ಪದ್ಮ ಲಕ್ಷ್ಮಣ ಮಾವ ಒಬ್ರಿಗೊಬ್ರು ಪರಿಚಯನೇ ಇಲ್ಲ ಅನ್ನೋ ಥರ ಇರ್ತಾರೆ. ಆದರೆ ಫೈಲ್ ನೋಡಿದ್ರೆ ಪದ್ಮಾಗೂ ಇವ್ರಿಗೂ ಮೊದಲೇ ಪರಿಚಯ ಇತ್ತು ಅಂತ ಪ್ರೂವ್ ಆಗುತ್ತಲ್ವಾ? ಹಾಗಿದ್ರೆ ಪದ್ಮಂಗೂ ನಮ್ಮ ಚಿಕ್ಕಪ್ಪಂಗೂ ಏನಾದರೂ ಲಿಂಕ್ ಇದೆಯಾ? ಡು ಯು ಥಿಂಕ್ ಚಿಕ್ಕಪ್ಪ ಹ್ಯಾಸ್ ಎನ್ ಅಫೇರ್? ಅಫೇರಾ? ಮಗುನೇ ಹುಟ್ಟಿದೆ, ನಚ್ಚಿ ಅವ್ರದ್ದೇ ಮಗ. ಆಲ್ಸೋ ನಂಗೆ ಯಾಕೋ ಇದರಲ್ಲಿ ಸತ್ಯನ್ ಕೈವಾಡನೂ ಇದೆ ಅಂತ ಅನಿಸ್ತಿದೆ. ಅವಳಿಗೆ ಎಲ್ಲ ಗೊತ್ತಿದೆ. ಅದಕ್ಕೆ ತಾನೇ ಆಗಾಗ ಅವಳು ಇಬ್ಬರು ಪರ ವಹಿಸ್ಕೊಂಡು ಬರೋದು. ಎಸ್, ಶೀ ನೋಸ್ ಎವ್ರಿಥಿಂಗ್. ಅವಳು ಯಾವಾಗಲೂ ಹುಲಿ ಥರ ಎಗರಾಡ್ತಾಳೆ, ಆದರೆ ಇವತ್ತು ಇಲ್ಲಿ ಥರ ಹೊರಟೋದ್ಲು, ನೋಡಿದ್ಯಾ? ಸೊ ಈ ಮ್ಯಾಟರ್ನಲ್ಲಿ ಅವಳು ಇನ್ವಾಲ್ವ್ ಆಗಿದ್ದಾಳೆ ಅಂತ ಗೊತ್ತಾಯಿತು. ಆದಷ್ಟು ಬೇಗ ಅದನ್ನು ಕನ್ಫರ್ಮ್ ಮಾಡ್ಕೋತೀನಿ. ಇವನು ಯಾರಿದು ಸುಪ್ರೀತ್? ದಿವ್ಯಾ, ದುಡ್ಡು ಬರ್ತಿದೆ, ಗಿಫ್ಟ್ ಬರ್ತಿದೆ ಅಂತ ತೀರಾ ಅದನ್ನೇ ಮಾಡಕ್ಕೆ ಹೋಗಬೇಡ. ಪ್ರಪಂಚದಲ್ಲಿ ಯಾವುದು ಫ್ರೀಯಾಗಿ ಬರಲ್ಲ, ಅದಕ್ಕೊಂದು ಬೆಲೆ ಅನ್ನೋದು ಇದ್ದೇ ಇರುತ್ತೆ ಅಂತ ಮರಿಬೇಡ. ಕರ್ಮ, ಮತ್ತೆ ಶುರು ಮಾಡಿದ್ಯಾ ಹರಿಕತೆನಾ? ನಾನು ಖುಷಿಯಾಗಿದ್ರೆ ನಿನಗೇನು ಸಮಸ್ಯೆ? ಅಲ್ಲ, ನೀನು ಖುಷಿಯಾಗಿರೋದು ನನಗೂ ಇಷ್ಟನೇ, ಆದರೆ ನೀನು ಹೋಗ್ತಿರೋ ದಾರಿ ಯಾಕೋ ನನಗೆ ಸರಿ ಇದೆ ಅಂತ ಅನಿಸ್ತಿಲ್ಲ. ನನ್ನ ದಾರಿಲಿ ನೀನು ಟಾರ್ಚ್ ಹಾಕೊಂಡು ನೋಡೋಕೆ ಬರಬೇಡ. ನಿಂದು ಎಷ್ಟಿದೆಯೋ ಅಷ್ಟು ನೋಡ್ಕೋ. ಅಳಿ ಅಂದ್ರೆ ನಾನೇನಾದರೂ ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ಇವಳು ಮುಖದ ಮೇಲೆ ಬೀಳ್ತಿದ್ದೆ. ಇವಳು ಹೇಳಿದ್ದನ್ನು ಕೇಳಿಸ್ಕೊಂಡು ಸುಮ್ಮನೆ ಇದ್ದೀರಾ ನೀವು? ಅಮ್ಮ, ಸುಮ್ಮನೆ ಇದ್ರೆ ಸರಿ. ಇವನಿಗೆ ಯಾಕೆ ನನ್ನ ವಿಷಯ? ನನ್ನ ಜೀವನ ನನ್ನ ಇಷ್ಟ, ನಾನು ಏನು ಬೇಕಿದ್ರು ಮಾಡ್ಕೋತೀನಿ. ಅದನ್ನ ಕೇಳಕ್ ನೀನು ಯಾವನೋ? ಕಡಿವಾಣ ಇಲ್ಲದ ಬದುಕು ಬೇಲಿ ಇಲ್ಲದ ಹೊಲದ ಥರ ಮೇಯೊಬ್ಬ ದನಗಳು ಬರ್ತವೆ. ಇರೋದು ಒಂದೇ ಲೈಫು, ನಮಗೆ ಹೇಗೆ ಬೇಕೋ ಹಾಗೆ ಬದುಕಬೇಕು. ನಿಮ್ಗಳ ಥರ ಬದುಕಕ್ಕೆ ನನ್ನ ಕೈಲಾಗಲ್ಲ. ನಿನ್ನ ಆಸೆ ತಪ್ಪು ಅಂತ ನಾನು ಹೇಳ್ತಿಲ್ಲ. ನಾನು ಒಂದು ಕಾಲದಲ್ಲಿ ಗಿಮಿಕ್ ಮಾಡೇ ದುಡ್ಡು ತರ್ತಿದ್ದೆ, ಆದರೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತೀನಿ ಕೇಳು, ಯಾವತ್ತೂ ಶಾರ್ಟ್ಕಟ್ಟಲ್ಲಿ ದುಡ್ಡು ಆಗಲ್ಲ. ಒಂದು ವೇಳೆ ಆದರೂ ಅದು ಉಳಿಯಲ್ಲ ಬೇಬಿ. ನಾನು ನೀನು ಒಂದೇನಾ? ನಾನು ನೀನು ಗಂಡ ಹೆಂಡ್ತಿ ಅಂದಮೇಲೆ ಒಂದೇ ಅಲ್ವಾ? ಯಪ್ಪ, ಅದು ಒಂದೇ ಕಷ್ಟ ಆಗಿರೋದು. ಹೋಗಿ ಹೋಗಿ ನಿನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡು ದೊಡ್ಡ ತಪ್ಪು ಮಾಡಿದೆ. ಹಾಗೆಲ್ಲ ಅನ್ಬೇಡ ಬೇಬಿ, ನಮ್ಮ ಲೈಫ್ ಚೆನ್ನಾಗೇ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.